ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಶಾರ್ವರಿ, ಸುಮತಿಯನ್ನ ಸಾಯಿಸಿದ್ದು ನೀನೇನಾ? ಹೇಳು, ನೀನೇನಾ? ಇಲ್ಲ, ಇದೆಲ್ಲ ಸುಳ್ಳು. ಅವತ್ತು ಅಕಸ್ಮಾತ್ ಆಗಿ ಇವ್ರಿಗೆ ಆಕ್ಸಿಡೆಂಟ್ ಆಗಿದ್ದೆ ಹೊರತು ನಾನು ಬೇಕು ಅಂತ ಮಾಡಿದಲ್ಲ. ನಾನು ಮಾಡಿದ ಅದೊಂದು ತಪ್ಪು ಬಿಟ್ರೆ ಇವ್ರು ಹೇಳ್ತಿರೋದಲ್ಲ ಸುಳ್ಳು. ತುಳಸಿ ಈ ಮನೇಲಿ ಅಧಿಕಾರ ಗಿಟ್ಟಿಸ್ಕೊಳ್ಳೋಕೆ ಈ ರೀತಿ ಸುಳ್ಳು ಕತೆ ಕಟ್ತಿದ್ದಾಳೆ. ನನಗೆ ನಿನ್ ಮೇಲೆ ದ್ವೇಷ ಇರೋದು ನಿಜ, ಸೇಡ್ ಇರೋದು ನಿಜ. ಆದ್ರೆ ಹಾಗಂತ ಕೊಲೆ ಮಾಡೋ ಹಂತಕ್ಕೆ ನಾನು ಹಿಡ್ದಿಲ್ಲ. ನಾನು ಕೊಲೆ ಮಾಡಿದ್ದೀನಿ ಅನ್ನೋಕೆ ನಿಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಸಾಕ್ಷಿ ಇಲ್ಲಿದೆ. ನೀನ್ ಯಾಕೆ ಬಂದ ಇಲ್ಲಿಗೆ? ಹೊಟ್ಟೋಗಿಲ್ಲಿಂದ ಹೊರಟೋಗೋ. ಇವ್ರು ಯಾಕೆ ಬಂದಿದ್ರಂತ ಈಗ ಗೊತ್ತಾಗುತ್ತೆ. ಸತ್ಯ ಅಂತ ನೀವೇ ಹೇಳಿ. 25 ವರ್ಷದ ಹಿಂದೆ ನಡೆದ ಆಕ್ಸಿಡೆಂಟ್ ಬಗ್ಗೆ ನೀವೀಗ ಕೇಳ್ತಾ ಇದ್ದೀರಾ. ಅದ್ರ ಬಗ್ಗೆ ನಾನು ಇವಾಗಲೂ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ. ಅವತ್ತು ಕಾರ್ ಆಕ್ಸಿಡೆಂಟ್ ಮಾಡೋದು ಕೇಳಿದ್ದೆ ಶಾರ್ವರಿ ಅವರು. ನಮಗೆ ಡೀಲ್ ಕೊಟ್ಟು ಕಾರಲ್ಲೇ ಎಲ್ಲರನ್ನೂ ಸಾಯಿಸಬೇಕು ಅಂತ ಹೇಳಿ ಆಕ್ಸಿಡೆಂಟ್ ಮಾಡೋಕ್ಕೆ ಹೇಳಿದ್ರು. ಆದರೆ ಆ ಕಾರಲ್ಲಿದ್ದ ಒಬ್ಬ ಹೆಂಗ್ಸ್ ಮಾತ್ರ ಸತ್ತೋದ್ರು, ಉಳಿದೆಲ್ಲ ಬದುಕಿದ್ರು. ಅನ್ಯಾಯವಾಗಿ ಒಂದು ಜೀವನ ಬಲಿ ತಗೊಂಡ್ಬಿಟ್ಟೆ ನಾನು. ಯಾಕೋ ಹೀಗೆ ಮಾಡ್ಬಿಟ್ಟೆ? ಅನ್ಯಾಯವಾಗಿ ನಮ್ಮ ಅಮ್ಮನ ಬಲಿ ತಗೊಂಡ್ಬಿಟ್ಟೆ ಅಲ್ಲೋ. ಅಭಿ, ಸಮಾಧಾನ ಮಾಡ್ಕೋ. ಇವರು ಬರೀ ಆಯುಧ ಅಷ್ಟೇ. ಇವ್ರನ್ನ ಉಪಯೋಗಿಸ್ಕೊಂಡು ನಿಮ್ಮ ತಾಯಿನ ಕೊಂದಿದ್ದು ಶಾರ್ವರಿ. ಅಂದ್ರೆ ನನ್ನ ಸುಮತಿ ಆಕ್ಸಿಡೆಂಟ್ ಇಂದ ಸತ್ತಿದ್ದಲ್ವಾ? ಅವಳು ಕೊಲೆ ಆಗ್ಬಿಟ್ಲ? ಅಣ್ಣ, ಇಷ್ಟೆಲ್ಲ ಆದ್ಮೇಲೆ ಇವಳನ್ನ ಸುಮ್ಮನೆ ಬಿಡಬಾರ್ದಣ್ಣ. ಈ ಶಾರ್ವರಿನ ಎಲ್ಲಿ ಹೋಗ್ಲಿ ಇವಳು? ಏ ಹುಡುಗರ, ನಿಮ್ಮ ತಾಯಿನ ಕೊಂದವಳನ್ನ ಸುಮ್ಮನೆ ಬಿಡಬೇಡಿ. ಎಲ್ಲಿದ್ರೂ ಹುಡುಕಿ ಅವಳಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಸರ್, ನೀವು? ನಾನು ನಿಮಗೆ ಫೋನ್ ಟ್ರೈ ಮಾಡಿದೆ, ನೀವು ರಿಸೀವ್ ಮಾಡಲಿಲ್ವಲ್ಲ? ಸಾರಿ ಸರ್, ಮನೇಲಿ ಸ್ವಲ್ಪ ಗಲಾಟೆ ನಡೀತಾ ಇತ್ತು, ಹಾಗಾಗಿ ರಿಸೀವ್ ಮಾಡೋಕ್ಕಾಗಲಿಲ್ಲ. ಪರವಾಗಿಲ್ಲ. ನಿಮಗೆಲ್ಲ ನಾನು ಒಂದು ಸತ್ಯ ಹೇಳಬೇಕು. ಆಕ್ಸಿಡೆಂಟ್ ಮಾಡಿಸಿರೋದು ಶಾವರಿ. ನಮಗೆ ಸಿಕ್ಕಿರೋ ರೌಡಿ ಎಲ್ಲ ಸತ್ಯನೂ ಬಾಯ್ಬಿಟ್ಟಿದ್ದಾನೆ.
ಕಾರ್ ಕದ್ದಿರೋದಾಗ್ಲಿ ಅಥವಾ ಆಕ್ಸಿಡೆಂಟ್ ಮಾಡಿಸಿರೋದಾಗ್ಲಿ ಎಲ್ಲ ಸುಳ್ಳು. ಉದ್ದೇಶಪೂರ್ವಕವಾಗಿ ಆಕ್ಸಿಡೆಂಟ್ ಮಾಡಿರೋದು ಶಾರ್ವರಿ ಅವರು. ಅದಕ್ಕೆ ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಬಂದಿದ್ದೀನಿ. ಸರ್, ಇದೆಲ್ಲ ವಿಷಯಗಳು ನಮಗೀಗಷ್ಟೇ ಗೊತ್ತಾಯಿತು. ಅವರು ಬರೀ ಆಕ್ಸಿಡೆಂಟ್ ಮಾಡಿರೋದಲ್ಲ, ತುಂಬ ಅಪರಾಧಗಳನ್ನ ಮಾಡಿದ್ದಾರೆ. ಹೌದು ಸರ್, ಎಲ್ಲದಕ್ಕೂ ಸಾಕ್ಷಿಗಳು ನಮ್ಮ ಹತ್ರ ಇದೆ. ಹಾಗಿದ್ರೆ ಎಲ್ಲಿ ಶಾರ್ವರಿ ಅವರು? ಅವ್ರನ್ನ ಈಗಲೇ ಅರೆಸ್ಟ್ ಮಾಡಬೇಕು. ಇಷ್ಟೊತ್ತು ಇಲ್ಲೇ ಇದ್ಲು ಇನ್ಸ್ಪೆಕ್ಟರ್. ಆದರೆ ಈಗ ಎಲ್ಲೋ ಹೋಗಿದ್ದಾಳೆ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ನಾವು ಅವಳನ್ನ ಹುಡುಕ್ತಿದ್ದೀವಿ. ಓ ಆಗ ಏನು ಯೋಚನೆ ಮಾಡಬೇಡಿ, ನಾನು ಈಗಲೇ ಕಂಟ್ರೋಲ್ ರೂಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಅವಳು ಬೆಂಗಳೂರು ಬಿಟ್ಟು ಹೋಗಿರೋಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಕಡೆ ಸರ್ಚ್ ಮಾಡ್ತೀವಿ. ಬನ್ನಿ, ಎಲ್ಲ ಸ್ಟೇಷನ್ಗೂ ಫೋಟೋ ಕಳಿಸಿ ಇನ್ಫಾರ್ಮ್ ಮಾಡಿ ವಿಷಯ ಮುಟ್ಟಿಸಿ. ನಡೀರಿ. ಅವಳನ್ನ ನಾನೇ ಹುಡುಕ್ತೀನಿ. ಅವಳೇನಾದರೂ ನನಗೆ ಸಿಕ್ಕಿದ್ರೆ ಅವಳ ಜೀವ ಹೋಗೋದು ನನ್ನ ಕೈಯಿಂದಾನೆ. ಸಿರಿ, ಸಮಾಧಾನ ಮಾಡ್ಕೊ. ಪೊಲೀಸ್ನವ್ರಿಗೆಲ್ಲ ಹೇಳಿದೀವಲ್ವಾ, ನಾವು ಅಂದ್ಕೊಂಡಿದ್ದೆಲ್ಲ ಆಗಿದೆ. ಅವಳಿಗಿನ್ನೂ ಶಿಕ್ಷೆ ಆಗ್ಬೇಕಷ್ಟೇ. ಪೊಲೀಸ್ನವ್ರನ್ನ ಹಿಡಿತಾರೆ. ಹೌದು, ನೀವು ಇಷ್ಟು ದಿನ ಯಾವ ನೋವನ್ನು ಅನುಭವಿಸಿದ್ದೀರೋ, ನಾವು ಈಗ ಅದೇ ನೋವನ್ನು ಅನುಭವಿಸ್ತಿದ್ದೀವಿ. ಇದಕ್ಕೆಲ್ಲ ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು. ನೀವು ಯೋಚನೆ ಮಾಡಬೇಡಿ, ನಮ್ಮ ಮೇಲೆ ನಂಬಿಕೆ ಇಡಿ. ನಿಮ್ಮಷ್ಟೇ ಕೋಪ, ದುಃಖ, ದ್ವೇಷ, ಆವೇಶ ನಮಗೂ ಆಗ್ತಿದೆ. ಒಂದು, ಅವರಿಗೆ ಕಾನೂನಿಂದ ಶಿಕ್ಷೆ ಆಗ್ಬೇಕು. ಆಗ್ಲಿಲ್ಲ ಅಂದ್ರೆ ನಮ್ಮ ಕೈಯಾರೆ ನಾವೇ ಅವಳಿಗೆ ಶಿಕ್ಷೆ ಕೊಡ್ಬೇಕು. ಏನೋ ಅನಾಹುತ ಮಾಡ್ಕೊಳಕ್ ಹೋಗ್ಬೇಡಿ. ನೋಡಿ, ಇದಕ್ಕೆಲ್ಲ ಕೋರ್ಟು ಕಾನೂನು ಅಂತ ಇರುತ್ತೆ. ಅದೇ ಅವಳನ್ನ ನೋಡ್ಕೊಳ್ಳುತ್ತೆ. ಅವಳಿಗೆ ಶಿಕ್ಷೆ ಕೊಡೋದಕ್ಕೆ ಹೋಗಿ ನೀವು ನಿಮ್ಮ ಜೀವನನ ಹಾಳು ಮಾಡ್ಕೋಬೇಡಿ. ಎಲ್ಲಿ ಹೋಗ್ತಾಳೆ ಅವಳು? ಸಿಕ್ಕೇ ಸಿಗ್ತಾಳೆ. ಅಭಿ ಅಣ್ಣ, ನಡೀರಿ, ನಾವು ಹುಡ್ಕೋಣ. ಅಮ್ಮ, ಅಪ್ಪನ ಹುಷಾರಾಗಿ ನೋಡ್ಕೊಳ್ಳಿ, ನಾವು ಬರ್ತೀವಿ. ಅಭಿ, ನಾನು ಬರ್ತೀನಿ. ಆ ರಾಕ್ಷಸಿನ ಮದುವೆ ಮಾಡಿಕೊಂಡು ಈ ಮನೆಗೆ ಕರ್ಕೊಂಡು ಬಂದಿದ್ದು ನಾನು. ಆ ತಪ್ಪಿಗೆ ಪ್ರಾಯಶ್ಚಿತ ಆಗಬೇಕು ಅಂದರೆ ಅವಳನ್ನು ಹುಡುಕಿ ನಾನೇ ಶಿಕ್ಷೆ ಕೊಡಿಸ್ಬೇಕು. ನಡೀರಿ, ಹೋಗೋಣ.